ಗದಗ್ನಲ್ಲಿ ಜನ್ಸಿ ಹವಾ ಶುರುವಾಗಿದೆ. ಗದಗ ಬೆಟಗೇರಿ ಅಬಳಿ ನಗರದಲ್ಲಿ ಕುಡಿಯೋ ನೀರಿಗಾಗಿ ಯುವ ಪಡೆ ರಕ್ತ ಸಹಿ ಅಭಿಯಾನ ಆರಂಭ ಮಾಡಿದ್ದಾರೆ. ರೈತರಿಗಾಗಿ, ನೀರಿಗಾಗಿ, ಜಿಲ್ಲೆಯ ಅಭಿವೃದ್ಧಿಗಾಗಿ ರಕ್ತ ಸಹಿ ಅಭಿಯಾನ ನಡೆಸ್ತಾ ಇದ್ದಾರೆ. ಯುವ ಮುಖಂಡ ಅನಿಲ್ ಮೆಣಸಿನಕಾಯಿ ಮಾರ್ಗದರ್ಶನದಲ್ಲಿ ಅಭಿಯಾನ ನಡೀತಾ ಇದ್ದು, ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಜಿಲ್ಲೆಯಾದ್ಯಂತ 13,000ಕ್ಕೂ ಹೆಚ್ಚು ರಕ್ತ ಸಹಿ ಸಂಗ್ರಹಿಸಲಾಗಿದೆ. ಹುಬ್ಬಳ್ಳಿ ಜಿಲ್ಲೆ ರಚನೆ ಆಗಿ 28 ವರ್ಷಗಳಾದರೂ ಕೂಡ ನಮ್ಮ ಗದಗ ನಗರದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಿಲ್ಲ. ಇವತ್ತು 30 ದಿನಕ್ಕೊಮ್ಮೆ ಕುಡಿಯೋಕೆ ನೀರು ಬರ್ತಾವೆ. ಆಮೇಲೆ ಯಾವುದೇ ರೀತಿಯ ಇಲ್ಲಿ ಎಲ್ಲ ಅರ್ಹತೆ ಇದ್ದ ಯುವಕರಿದ್ದರೂ ಕೂಡ ಉದ್ಯೋಗ ಇಲ್ಲ. ಅವರೆಲ್ಲ ಉದ್ಯೋಗವನ್ನು ಅರಸಿ ಬೇರೆ ಬೇರೆ ನಗರಗಳಿಗೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ಐತಿ. ನಾವು ಪಕ್ಕದ ಹುಬ್ಬಳ್ಳಿ ಮತ್ತು ಈ ಕೊಪ್ಪಳ ಈ ಬೇರೆ ಬೇರೆ ನಗರಗಳನ್ನು ನಾವು ನೋಡಿ ಬಂದಾಗ ನಮಗೊಂಥರ ಭಾಳ ಖೇದ ಅನಿಸುತ್ತೆ. ಎಲ್ಲ ಅವಕಾಶಗಳು ಇದ್ದರೂ ಕೂಡ ಯಾಕೆ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗೋಲು ಅನ್ನೋ ಒಂದು ಭಾವನೆ ನಮ್ಮನ್ನು ಕಾಡುತ್ತಾ. ಈ ಮುಖಾಂತರ ಆದರೂ ಕೂಡ ಈಗ ನೀರು ಉಗ್ಗಿ ಎಬ್ಬಿಸಿದ್ರೆ 7 ರಾಜಕಾರಣಿಗಳು ಇಲ್ಲಿಲ್ಲ. ಕಡೆಗೆ ಯುವಕರ ಬಿಸಿ ರಕ್ತ ಆದರೂ ಅದು ಅವರಿಗೆ ಉಗ್ಗಿ ನಾವು ಅವ್ರನ್ನ ಸ್ವಲ್ಪ ಬಿಸಿ ತಟ್ಟಿಸುವಂಥ ಕೆಲಸ ಮಾಡಬೇಕಾಗೈತೆ ಅಂತ. ಈಗಾಗಲೇ ನಮ್ಮ ಗದಗ ಅವಳಿ ನಗರದಲ್ಲಿ ಜನ್ಜಿ ಜನರೇಷನ್ ಮತದಾರರ ವೇದಿಕೆ ಮೂಲಕ ಏನು ನಮ್ಮ ಬೇಸಿಕ್ ಅಮೆಂಟೀಸ್ ಅಂದರೆ ಒಂದು ಗದಗ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವನ್ನು ಮಾಡಬೇಕು. ಇಲ್ಲಿ 25 ದಿನಕ್ಕೊಂದ್ಸಲ ನೀರು ಬರ್ತಾಯಿದೆ ಕುಡಿಲಿಕ್ಕೆ. ಇದು ಶಾಶ್ವತ ಕುಡಿಯುವ ನೀರು ಯೋಜನೆ ಆಗಬೇಕು. ಭಾಳಷ್ಟು ಜನ ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಏನು ಯುವಕರು, ಮಹಿಳೆಯರು, ಕಾರ್ಮಿಕರು, ಕೃಷಿಕರು ಇವರಿಗೆಲ್ಲ ಉದ್ಯೋಗ ಸಿಗುವಂಥ ಒಂದು ಹೊಸ ಯೋಜನೆಯನ್ನು, ಪ್ರಾಜೆಕ್ಟನ್ನು, ಪ್ಲ್ಯಾನನ್ನು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಲೂ ಕೂಡ ಗೋಲ್ಮಾಲ್ಗಳು ನಡೀತಾ ಇದ್ದು, ಮೃತಪಟ್ಟವರ ಖಾತೆಗೂ ಹಣ ಜಮಾ ಆಗ್ತಾ ಇದೆ. ಕೊಪ್ಪಳದಲ್ಲಿ ಒಟ್ಟು 3.28 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು, ತಿಂಗಳಿಗೆ 63 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗ್ತಿದೆ. ಈ ಮಧ್ಯೆ ಜಿಲ್ಲೆಯಲ್ಲಿ 7,083 ಜನ ಮೃತರಾಗಿದ್ರು. ಅವರ ಖಾತೆಗೆ 2.74 ಕೋಟಿ ರೂಪಾಯಿ ಹಣ ಜಮಾವಣೆ ಆಗಿದೆ. ಗೋಲ್ಮಾಲ್ ನಡೀತಿದೆ ಅಂತ ಬಿಜೆಪಿ ಎಂಎಲ್ಸಿ ಆರೋಪಿಸಿದ್ರು. ಈ ಬಗ್ಗೆ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಫಲಾನುಭವಿಗಳ ಮೃತರಾದ ಬಳಿಕ ಬ್ಯಾಂಕ್ ಡೀಟೇಲ್ಸ್ ಪರಿಶೀಲಿಸೋಕೆ ಸೂಚನೆ ನೀಡಲಾಗಿದೆ. ಸತ್ತವರ ಹೆಸರಲ್ಲಿ ಹಣ ಜಮಾ ಆಗಿದ್ರೆ ಮರಳಿ ಪಡೆಯಲಾಗುವುದು ಅಂತಂದ್ರು. ಗೃಹಲಕ್ಷ್ಮಿಯವರು ಹೊಸದಾಗಿ ನೋಂದಣಿ ಮಾಡ್ಕೋಬೇಕು. ನೀವು ನಿಮ್ಮೆಲ್ಲ ಮತ್ತೆ ಮೊದಲಿನಿಂದ ನೀವು ಅದಕ್ಕೆ ಜಾಯಿನ್ ಆಗ್ರಿ ಅಂತ ಹೇಳ್ತಕ್ಕಂಥದ್ದು. ಇದು ಒಮ್ಮಿಂದೊಮ್ಮೆ 19,000 ಚಿಲ್ಲರೆ ಲಕ್ಷ ಅಕೌಂಟಿಗೆ ಜಮಾ ಆಯಿತು. ಇವು ಏನು ಹೇಳ್ತಿದ್ದಾರೆ ಅಂದರೆ ಇದು ಯಾವುದಕ್ಕೂ ಆ ಸರ್ಕಾರದಲ್ಲಿ ಉತ್ತರ ಇಲ್ಲ. ಇವರು ದಿನ ಬೆಳಗಿದ್ರೆ ಮಾಡ್ತಕ್ಕಂಥ ಈ ಗ್ಯಾರಂಟಿ ಯೋಜನೆಗಳು ಬಂದಾಗಲಿದ್ದ ಹಿಡಿದು ಇವ್ರದ್ದು ಲೆಕ್ಕನೇ ತಪ್ತಾ ಇದೆ. ನಮ್ಮ ಸರ್ಕಾರದ ಜನರ ಒಂದು ತೆರಿಗೆ ಹಣನ ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ. 1 ಕೋಟಿಗೂ ಹೆಚ್ಚು ಜಾಸ್ತಿ ಆ ಗ್ಯಾರಂಟಿ ನಿರ್ವಹಣೆ ಮಾಡ್ತಕ್ಕಂಥ ಸಮಿತಿಯವರಿಗೆ ಆ ಸರ್ಕಾರದ ಹಣ, ತೆರಿಗೆ ಹಣ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇದನ್ನು ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸ್ವಕ್ಷೇತ್ರ ಮಾಗಡಿ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಗುದ್ಲಿ ಪೂಜೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಕೆಪಿಎಸ್ ಶಾಲೆಗೆ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ. ಜೊತೆಗೆ ಮಾಗಡಿ ಬೆಂಗಳೂರು ಮಾರ್ಗದ ಬಿಎಂಟಿಸಿ ಬಸ್ಗಳಿಗೂ ಚಾಲನೆ ಕೊಡಲಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಮಳೆಯಾದರೆ ಇನ್ನೊಂದು ಕಡೆ ಬರದ ಛಾಯೆ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಒಂದು ಕಡೆ ಮಳೆಯಿಂದ ಬೆಳೆ ಹಾನಿಯಾಗಿದ್ರೆ ಇನ್ನೊಂದು ಕಡೆ ಬರದಿಂದಲೂ ಬೆಳೆ ಒಣಗಿ ಹೋಗ್ತಾ ಇದೆ. ಹೀಗಾಗಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ 3 ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ. ಬೆಳೆ ಪರಿಶೀಲನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದ್ದಾರೆ. ಪರಿಷತ್ನಲ್ಲಿ ನೂತನ ಸಚಿವರ ವಿರುದ್ಧ ಸಮರಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಪ್ರಧಾನಿ ಹಾಗೂ ಕೇಂದ್ರದ ವಿರುದ್ಧ ನೂತನ ಸಚಿವರ ವಿವಾದಾತ್ಮಕ ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರ ಆಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಜಯಾನಂದ ಕಾಶಪ್ಪನವರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವುದಕ್ಕೆ ಬಿಜೆಪಿ ಕೆರಳಿಕಂಡ ಆಗಿದೆ. ಸಚಿವ ವಿಜಯಾನಂದ ಕಾಶಪ್ಪನವರ್ ಕ್ಷಮೆ ಯಾಚನೆಗೆ ಬಿಜೆಪಿ ಒತ್ತಾಯಿಸಲಿದೆ. ಪ್ರಧಾನಿ ಮೋದಿ ಟೀಕಿಸೋ ಭರದಲ್ಲಿ ಸಚಿವರು ಆ ಒಂದು ಶಬ್ದ ಉಪಯೋಗ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಕ್ಷಮೆ ಯಾಚನೆವರೆಗೆ ಪಟ್ಟು ಹಿಡಿಯೋಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋಕೆ ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಮಾತನಾಡಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅದನ್ನು ಖಂಡಿಸಿದ್ದಾರೆ. ಪ್ರಚಲಿತರಾಗಿರೋಕೆ ರಾಜ್ಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿದಿನ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನಿಗಳು ಆ ಬಗ್ಗೆ ಪ್ರಸ್ತಾಪಿಸಿ ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಒಂದಲ್ಲ ಒಂದಿನ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಎದುರು ತಲೆಬಾಗಲೇಬೇಕಿದೆ ಅಂತ ಮಾಜಿ ಸಂಸದ ಮುನಿಸ್ವಾಮಿ ಭವಿಷ್ಯ ನುಡಿದಿದ್ದಾರೆ.
ಮೈಸೂರು ಹಾಗೂ ನಂಜನಗೂಡು ತಾಲೂಕಿನಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ಅಭಿಯಾನ ನಡೆಸಲಾಗ್ತಾ ಇದೆ. ಒಟ್ಟು 3 ರೆಸಾರ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿದ ಸಂಬಂಧ 3 ಜನರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಒಟ್ಟು 5 ಆಹಾರ ಮಾದರಿಗಳ ಸಂಗ್ರಹ ಮಾಡಲಾಗಿದ್ದು, ಇದರಲ್ಲಿ 2 ಲೀಗಲ್ ಸ್ಯಾಂಪಲ್ಸ್, 3 ಸರ್ವೆ ಸ್ಯಾಂಪಲ್ಸ್ ತೆಗೆದುಕೊಳ್ಳಲಾಗಿದೆ. ತಪಾಸಣೆ ವೇಳೆ ಅವಧಿ ಮೀರಿದ ಹಾಗೂ ಹಾಳಾಗುವ ಸಾಧ್ಯತೆ ಇರುವ ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ಇದರ ಜೊತೆಗೆ 4 ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಒಟ್ಟು 81 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥವನ್ನು ಜಪ್ತಿ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕೆಎಫ್ಸಿ ಮೇಲೆ ದಿಢೀರ್ ದಾಳಿಯಾಗಿದೆ. ಗ್ರಾಹಕರ ದೂರಿನ ಮೇರೆಗೆ ಕೆಎಫ್ಸಿ ಮೇಲೆ ದಿಢೀರ್ ದಾಳಿ ಮಾಡಿ ಪರಿಶೀಲನೆ ಮಾಡಲಾಯಿತು. ಮಂಗಳೂರಿನ ಸಿಟಿ ಸೆಂಟರ್ ಕೆಎಸ್ ರಾವ್ ರಸ್ತೆಯಲ್ಲಿರುವಂತಹ ಕೆಎಫ್ಸಿ ಮೇಲೆ ಆಹಾರ ಸುರಕ್ಷಾಧಿಕಾರಿಗಳು ತಪಾಸಣೆ ನಡೆಸಿದ್ರು. ಕಿಚನ್, ಸ್ಟೋರ್ ರೂಮ್, ಕೋಲ್ಡ್ ಸ್ಟೋರೇಜ್, ಡೀಪ್ ಫ್ರೀಜರ್ ಮೇಲೆ ಪರಿಶೀಲನೆ ಮಾಡಿದ್ದಾರೆ. ಆಹಾರ ಪದಾರ್ಥಗಳ ಸಂಗ್ರಹಣೆ, ಅವಧಿ ಹಾಗೂ ಗುಣಮಟ್ಟ ಪರಿಶೀಲನೆ ಮಾಡಿದ್ದು, ಅವಧಿ ಮೀರಿದ ಆಹಾರ ಪದಾರ್ಥವನ್ನು ಸೀಸ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಭದ್ರಾ ಡ್ಯಾಂನಿಂದ ನೀರು ಬಿಡುವಂತೆ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಭದ್ರಾ ಬಲದಂಡೆ ನಾಲೆ ಅಚ್ಚುಕಟ್ಟು ಪ್ರದೇಶದ ರೈತರು ಭತ್ತ ಬೆಳೆಯೋಕೆ ನೀರು ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಮತ್ತೊಂದು ಕಡೆ ಬೇಸಿಗೆಗೆ ನೀರು ಉಳಿಸಿಕೊಳ್ಬೇಕು ಅಂತ ಅಡಿಕೆ ಬೆಳೆಗಾರರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಆಗಸ್ಟ್ 18ಕ್ಕೆ ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಲಿದೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಹೀಗಾಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆಗಾಗಿ ಪ್ರತಿಭಟನೆ ಕರೆದಿರೋದನ್ನು ಮುಂದೂಡಲಾಗಿದೆ. ಬೆಂಗಳೂರಿನ ಜಿಗಣಿಯಲ್ಲಿ ವಾಸವಿದ್ದ ಶಂಕಿತ ಉಗ್ರ ಅಸಾಫುಲ್ಲಾ ಮಲ್ಲಿಕ್ ಎಂಬಾತನನ್ನು ಬಂಧಿಸಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಶಂಕಿತ ಉಗ್ರ ಅಸಾಫುಲ್ಲಾ ಮಲ್ಲಿಕ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ಲಾ ಮಲ್ಲಿಕ್ ಪಾಕಿಸ್ತಾನ, ಭಾರತ ಸೇರಿದಂತೆ ಕೆಲ ದೇಶಗಳ ಟಾರ್ಗೆಟ್ ಮಾಡಿದ್ದಂತೆ. ಪಾಕ್ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದ ಎನ್ನಲಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗೋಕೆ ವೀಸಾಗೆ ಅರ್ಜಿ ಹಾಕಿದ್ದ ಅಸಾಫುಲ್ಲಾ ಪುನಃ ಭಾರತಕ್ಕೆ ಬಂದು ವಿಧ್ವಂಸಕ ಕೃತ್ಯ ಸಿಗೋ ಸಂಚು ರೂಪಿಸಿದ್ದಂತೆ. ಇನ್ನು ಹೆಬ್ಬಗೋಡಿ ಪೊಲೀಸರು ಶಂಕಿತನನ್ನು ಬಂಧಿಸಿದ್ದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಕ್ಲಬ್ಬಿನ ಟಾಯ್ಲೆಟ್ನಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅಳವಡಿಸಿದ ವಿಚಾರದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕ್ಲಬ್ ಸದಸ್ಯ ನಾರಾಯಣಗೌಡ ಅನ್ನೋರು ದೂರನ್ನು ದಾಖಲು ಮಾಡಿದ್ದಾರೆ. ಹೆಣ್ಣೂರು ಬಾಣಸವಾಡಿ ಕಾಸ್ಮೋಪಾಲಿಟನ್ ಕ್ಲಬ್ನ ಮ್ಯಾನೇಜ್ಮೆಂಟ್ ಕಮಿಟಿ ಮೇಲೆ ದೂರನ್ನು ನೀಡಲಾಗಿರುವುದು. ಕ್ಲಬ್ನ ಲೇಡೀಸ್ ಟಾಯ್ಲೆಟ್ನಲ್ಲಿ ಸಿಸಿಟಿವಿ ಅಳವಡಿಸಿದ ಆರೋಪವಿದ್ದು, ಸಿಸಿಟಿವಿ ಇದ್ದಿದ್ದನ್ನು ನೋಡಿ ಕ್ಲಬ್ನ ಮಹಿಳಾ ಸದಸ್ಯೊಬ್ಬರು ಪ್ರಶ್ನೆ ಮಾಡಿದ್ರು. ಆದರೂ ಕೂಡ ಕ್ಲಬ್ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು ಬಾಣಸವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ ವೈದ್ಯರಿಗೆ ಅಚ್ಚರಿಯಾಗಿರೋ ಘಟನೆಯೊಂದು ಹಾವೇರಿಯಲ್ಲಿ ನಡೆದಿದೆ. ನೆಗಳೂರು ಗ್ರಾಮದ ಶಿವಪ್ಪ ನೆಗಳೂರು ಅವರ ಪುತ್ರಿ ನಿವೇದಿತಾ ಆಟೋ ಇಮ್ಯೂನ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ವೈದ್ಯರು ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಆದರೆ ಕುಟುಂಬಸ್ಥರು ರಾಯರ ಮೊರೆ ಹೋಗಿದ್ರು. ನಿವೇದಿತಾಳನ್ನ ಕರೆದೊಯ್ದ ಕುಟುಂಬದಿಂದ ಶ್ರೀಗಳ ಆಶೀರ್ವಾದ ಪಡ್ಕೊಂಡಿದ್ರು. ಕೇವಲ 3 ವಾರದಲ್ಲಿ ನಿವೇದಿತಾಳ ಆರೋಗ್ಯದಲ್ಲಿ ಮಹತ್ವದ ಚೇತರಿಕೆ ಆಗಿದೆ. ಇದು ಎಲ್ರಿಗೂ ಅಚ್ಚರಿ ತಂದಿದೆ. ಕೋಲಾರ ಜಿಲ್ಲೆಯಾದ್ಯಂತ ಹಾಲಿನ ಗುಣಮಟ್ಟ ಹೆಚ್ಚಿಸೋಕೆ ಕೋಮುಲ್ ವಿನೂತನ ಯೋಜನೆಗೆ ಕೈ ಹಾಕಿದೆ. ಹೊರ ದೇಶಗಳಲ್ಲಿ ಹೆಚ್ಚಿನ ಜಿಡ್ಡಿನಾಂಶದ ಹಾಲಿಗೆ ಬೇಡಿಕೆ ಹಿನ್ನೆಲೆ ಎಮ್ಮೆಗಳ ಖರೀದಿಗೆ ಮುಂದಾಗಿದೆ. ಜಿಲ್ಲೆಯಾದ್ಯಂತ 5,000 ಎಮ್ಮೆಗಳ ಖರೀದಿಗಾಗಿ ಹಾಲು ಉತ್ಪಾದಕರಿಗೆ ತಲಾ 30,000 ಸಹಾಯಧನ ಘೋಷಿಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಕೋಮುಲ್ ಅಧ್ಯಕ್ಷ ಶಾಸಕ ಕೆ.ವೈ. ನಂಜೇಗೌಡ 5 ವರ್ಷಕ್ಕೆ 5,000 ಎಮ್ಮೆಗಳನ್ನು ವಿತರಣೆ ಮಾಡುವಂತಹ ಉದ್ದೇಶದಿಂದ ಪ್ರತಿ ರೈತರಿಗೆ 30,000 ನೆರವನ್ನು ನೀಡಲಾಗುವುದು. ಇದಕ್ಕಾಗಿ 15 ಕೋಟಿ ಮೀಸಲಿಡಲಾಗಿದೆ ಅಂತಂದ್ರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಕಳ್ಳತನ ಆಗಿದ್ದ ಸುಮಾರು 3.86 ಲಕ್ಷ ಮೌಲ್ಯದ 18 ಆಡು, ಟಗರು ಹಾಗೂ 14 ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗ್ರಾಮಸ್ಥರ ದೂರಿನ ಹಿನ್ನೆಲೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡ ಪೊಲೀಸರು 2 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದರು. ವಿಚಾರಣೆ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದು ಆಡು, ಟಗರುಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ. ಕೈಯಲ್ಲಿ ಪುಸ್ತಕ ಹಿಡಿದು ಶಾಲೆಗೆ ಹೋಗಬೇಕಾದ ಮಕ್ಕಳು ದಿನ ಪೊಲೀಸ್ ಠಾಣೆಯ ಮೆಟ್ಟಿಲೇರೋ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದೆ. ಲಿಂಗಸಗೂರು ತಾಲೂಕಿನ ಚಿತ್ರನಾಳ ಗ್ರಾಮದ ಬಾಲಕಿಯರು ತಾಲೂಕು ಕೇಂದ್ರಕ್ಕೆ ಹೈಸ್ಕೂಲ್ ಓದಕ್ಕೆ ಬರ್ತಾರೆ. ಹೀಗೆ ಶಾಲೆಗೆ ಬರುವ ವಿದ್ಯಾರ್ಥಿನಿಯರಿಗೆ ಕೆಲ ಪುಂಡ ಪೋಖರಿಗಳು ದಿನನಿತ್ಯ ಅವಾಚ್ಯ ಶಬ್ದಗಳನ್ನು ಬಳಸಿ ಕಿರುಕುಳ ಕೊಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಮಕ್ಕಳು ಪುಂಡ್ರನ್ನ ಹಿಡಿದು ಸರಿಯಾಗಿ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಬಳಿ ಆಯೋಜಿಸಲಾಗಿದ್ದ ಫ್ರೀಡಂ ಹಬ್ಬಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗಿದೆ. ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಬಣ್ಣದ ಚಿತ್ತಾರದಲ್ಲಿ ವಿಧಾನಸೌಧ ಕಂಗೊಳಿಸಿದೆ. ಇದನ್ನು ಕಣ್ತುಂಬಿಕೊಂಡು ನಾಗರಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಸರ್ಕಾರದ ನೇತೃತ್ವದಲ್ಲಿ ನಡೆದ ಉತ್ಸವಕ್ಕೆ ಸಾರ್ವಜನಿಕರು ಮೊದಲ ಬಾರಿಗೆ ವಿಧಾನಸೌಧದ ಒಳಾಂಗಣ ಮತ್ತು ಸಭಾಂಗಣವನ್ನು ವೀಕ್ಷಿಸುವ ಮುಕ್ತ ಅವಕಾಶ ಕೊಡಲಾಗಿತ್ತು. ಫ್ರೀಡಂ ಹಬ್ಬದಲ್ಲಿ ಮಾತನಾಡಿದ ಸಿಎಂ, ಇದು ನವಯುಗ, ನಿಮ್ಮ ಯುಗ, ನಮ್ಮ ಕರ್ನಾಟಕ, ನವ ಕರ್ನಾಟಕ, ನಿಮ್ಮ ಬೆಂಗಳೂರು, ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ. 30 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವೆಲ್ಲ ಒಂದು ಸಂಭ್ರಮ ಪಟ್ಟಿದ್ದೀರಾ. ಫ್ರೀಡಮ್ ಇಸ್ ಪಲ್ಸ್, ಯೂತ್ ಇಸ್ ಪವರ್ ಅಂತ ಹೇಳಿದ್ರು.
ಫ್ರೀಡಂ ಹಬ್ಬ ಮುಕ್ತಾಯ ಆಗ್ತಾ ಇದ್ದಂತೆ ಮಧ್ಯರಾತ್ರಿವರೆಗೆ ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಇತ್ತು. 2 ರಸ್ತೆಯಲ್ಲಿ ಬ್ಯಾರಿಕೇಡ್ ತೆಗೆದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ರಸ್ತೆ ಬದಿ ಹಾಕಿದ್ದ ಬ್ಯಾರಿಕೇಡ್ ಟೆಂಟ್ಗಳನ್ನು ತೆರವು ಮಾಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಭಾಗವಾಗಿ ಲಾಲ್ಬಾಗ್ನಲ್ಲಿ 220ನೇ ಫ್ಲವರ್ ಶೋ ನಡೀತಾ ಇದ್ದು, ಇಂದು ಫ್ಲವರ್ ಶೋಗೆ ತೆರೆ ಬೀಳಲಿದೆ. ಆಗಸ್ಟ್ 6ಕ್ಕೆ ಶುರುವಾಗಿದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಈವರೆಗೆ 4,41,000ಕ್ಕೂ ಅಧಿಕ ಜನರು ಭೇಟಿ ಕೊಟ್ಟಿದ್ದಾರೆ. ಈ ಮೂಲಕ 1,63,14,220 ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ಇಂದು ಕೊನೆಯ ದಿನ ಹಾಗೂ ವೀಕೆಂಡ್ ಆಗಿರೋ ಕಾರಣಕ್ಕೆ ಲಕ್ಷಾಂತರ ಮಂದಿ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯ ತ್ರಿವರ್ಣ ಬೆಳಕಿನಲ್ಲಿ ಕಂಗೊಳಿಸಿದೆ. ಕೇಸರಿ, ಬಿಳಿ, ಹಸಿರು ಎಲ್ಇಡಿ ದೀಪಾಲಂಕಾರ ನೋಡೋಕೆ ಮನಮೋಹಕವಾಗಿತ್ತು. ಬೆಳಕಿನ ಚಿತ್ತಾರ ನೋಡೋಕೆ ಪ್ರವಾಸಿಗರು ಮುಗಿಬಿದ್ದಿದ್ರು. ವಿದ್ಯುತ್ ದೀಪಾಲಂಕಾರದ ಸೌಂದರ್ಯವನ್ನ ಸೆಲ್ಫಿ ಹಾಗೂ ವಿಡಿಯೋಗಳಲ್ಲಿ ಸೆರೆ ಹಿಡಿದು ಸಂಭ್ರಮ ಪಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರಗಳನ್ನು ನೀಡಲಾಗಿದೆ. ಉದ್ಯಮಿ ಪ್ರಸನ್ನ ತಮ್ಮ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮವಸ್ತ್ರಗಳನ್ನು ವಿತರಿಸಿದ್ರು. ಚನ್ನಪಟ್ಟಣದಲ್ಲಿರುವಂತಹ ಸುಮಾರು 250ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತ ಸಮವಸ್ತ್ರಗಳನ್ನು ನೀಡುವ ಮೂಲಕ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಟ್ಟಿ ಗ್ರಾಮಕ್ಕೆ ವಾರ್ಷಿಕ ಪ್ರಶಸ್ತಿ ನೀಡಲಾಗ್ತಾ ಇದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದ ನೀಡೋ ಪ್ರಶಸ್ತಿ ಇದಾಗಿದ್ದು, ಇದೇ ಮೊದಲ ಬಾರಿಗೆ ಗ್ರಾಮಕ್ಕೆ ಕೊಡಲಾಗ್ತಾ ಇದೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳಿಗೆ ನೀಡಬೇಕಾಗಿದ್ದ ಪ್ರಶಸ್ತಿಯನ್ನು ಅವರು ಸೂಚಿಸಿದ ಹಟ್ಟಿ ಗ್ರಾಮಕ್ಕೆ ಕೊಡಲಾಗ್ತಾ ಇದೆ. ಇದೇ ವೇಳೆ ಜಿಲ್ಲೆಯ 10 ಗ್ರಾಮಗಳು ಮದ್ಯಮುಕ್ತವಾಗಿರುವುದರಿಂದ ಆ ಗ್ರಾಮಗಳಿಗೂ ಪ್ರಶಂಸಾ ಪತ್ರ ಸಿಗ್ತಾ ಇದೆ. ಸಂಯಮ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಗವಿಮಠ ಹಾಗೂ ಇಳಕಲ್ ಮಹಾಂತ ಸ್ವಾಮಿಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇದೇ ವೇಳೆ ಕೊಪ್ಪಳದ ಗಾಂಧಿ ಬಳಗದಿಂದ ಪಾದಯಾತ್ರೆ, ಜಾಗೃತಿ ಯಾತ್ರೆ ನಡೆಯಲಿದೆ. ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸ್ಪೋ ನಡೀತಾ ಇದೆ. ಜವಳಿ ಹಾಗೂ ಉಡುಪು ಉದ್ಯಮ ಬೆಳೆಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ FIRD ಸಹಯೋಗದಲ್ಲಿ ಜವಳಿ ಮೇಳ ಆಯೋಜನೆ ಮಾಡಲಾಗಿದೆ. ಅಕ್ಟೋಬರ್ 1ರಿಂದ ಅಕ್ಟೋಬರ್ 4ರವರೆಗೆ ವೈಟ್ಫೀಲ್ಡ್ನ ಕರ್ನಾಟಕ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ನಲ್ಲಿ ನಡೀತಾ ಇರುವುದು. ಈ ಹಿನ್ನೆಲೆ ಸಚಿವ KH ಮುನಿಯಪ್ಪ ಮೇಳದ ಲಾಂಛನ ಬಿಡುಗಡೆ ಮಾಡಿದ್ದಾರೆ. ಜವಳಿ ಹಾಗೂ ಉಡುಪು ಉದ್ಯಮ ಮಾರುಕಟ್ಟೆ ವಿಶಾಲಗೊಳಿಸೋ ಉದ್ದೇಶ ಇದು ಅಂತ ಹೇಳಿದ್ದಾರೆ. ಈ ಜವಳಿ ಮೇಳದಲ್ಲಿ 30 ದೇಶಗಳ ವಿವಿಧ ಬ್ರ್ಯಾಂಡ್ಗಳ ಬಟ್ಟೆಗಳ ಖರೀದಿ ಮತ್ತು ಪ್ರದರ್ಶನ ಇರುತ್ತೆ. Industries, research and development ಇವರಿಗೆ ವಂದಿಸೋಣ. ಡಿಜಿಟಲ್ ಇಂಡಿಯಾ ಅಭಿಯಾನದ ಅಡಿ BSNL ಹುಬ್ಬಳ್ಳಿ ವಿಭಾಗದ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ OFC ರಿಂಗ್ ಸಂಪರ್ಕ ಒದಗಿಸೋಕೆ ಮುಂದಾಗಿದೆ. 634 ಗ್ರಾಮ ಪಂಚಾಯಿತಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ 6,700 ಕಿಲೋಮೀಟರ್ ಉದ್ದದ OFC ಅಳವಡಿಸುತ್ತಿದ್ದೀವಿ ಅಂತ BSNL ಹುಬ್ಬಳ್ಳಿ ವಿಭಾಗದ ಸೀನಿಯರ್ ಜನರಲ್ ಮ್ಯಾನೇಜರ್ ಧನಂಜಯ ಕುಮಾರ್ ತ್ರಿಪಾಠಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಫರ್ಗಳನ್ನು ನೀಡಿರುವುದಾಗಿ ತಿಳಿಸಿದರು. ಕರ್ನಾಟಕ ಬಾಸ್ಕೆಟ್ಬಾಲ್ ತಂಡ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟಿದ್ದು, ಜೂನಿಯರ್ ಬಾಲಕರ ತಂಡಕ್ಕೆ ಚಿನ್ನದ ಪದಕ ಸಿಕ್ಕಿದೆ. ಯೂತ್ ಬಾಲಕಿಯರ ತಂಡಕ್ಕೆ ಬೆಳ್ಳಿ ಪದಕ ಸಿಕ್ಕಿದೆ. U23 ಪುರುಷರ ತಂಡಕ್ಕೆ ಕಂಚಿನ ಪದಕ ಸಿಕ್ಕಿದೆ. ಒಟ್ಟು 5 ರಾಷ್ಟ್ರೀಯ ಪದಕಗಳ ಸಾಧನೆ ಮಾಡಿರುವ ಬಾಸ್ಕೆಟ್ಬಾಲ್ ತಂಡಕ್ಕೆ DCM ಡಾಕ್ಟರ್ G ಪರಮೇಶ್ವರಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ಕಂಠೀರವ ಕ್ರೀಡಾಂಗಣದ KOA ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ರಾಜೀವ್ ಗಾಂಧಿ ಹುಟ್ಟುಹಬ್ಬದ ನೆನಪಿನಲ್ಲಿ ಇವತ್ತು ರನ್ ಫಾರ್ ರಾಜೀವ್ 5K ಮ್ಯಾರಥಾನ್ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. CM DK ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್ ಸೇರಿದಂತೆ ನಟಿ ರಮ್ಯಾ, ನಟ ದಿಗಂತ್, ನಟಿಯರಾದ ಸಪ್ತಮಿ ಗೌಡ, ತಪಸ್ವಿನಿ ಪೂಣಚ್ಚ ಭಾಗಿಯಾಗಿದ್ದಾರೆ. ಮ್ಯಾರಥಾನ್ನಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ. ಶ್ರಾವಣ ಬಂತು ಅಂದರೆ ಸಾಲು ಸಾಲು ಹಬ್ಬಗಳು ಬರುತ್ತವೆ. ಅದರಲ್ಲೂ ನಾಗರ ಪಂಚಮಿ ಸಂಭ್ರಮ ಜೋರಾಗೇ ಇರುತ್ತೆ. ಧಾರವಾಡದ ರಂಗಾಯಣದ ಆವರಣದಲ್ಲಿ ನಾಗರ ಪಂಚಮಿ ಹಬ್ಬ ಪ್ರಯುಕ್ತ ಉಂಡಿ ಹಬ್ಬ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಶ್ರಾವಣ ಮಾಸದ 2ನೇ ದಿನ ಉಂಡೆ ಹಬ್ಬವನ್ನಾಗಿ ಆಚರಿಸುವ ಪದ್ಧತಿ ಇದೆ. ಈ ಹಿನ್ನೆಲೆ ಶೇಂಗಾ ಉಂಡೆ, ರವೆ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ, ಚುರುಮುರಿ ಉಂಡೆ, ಅಂಟಿನ ಉಂಡೆ, ಕೊಬ್ಬರಿ ಉಂಡೆ, ಚಕ್ಕುಲಿಗಳನ್ನು ತಯಾರಿಸಲಾಗಿತ್ತು. ಇನ್ನು ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಂಭ್ರಮದಿಂದ ಭಾಗವಹಿಸಿ ಖುಷಿಪಟ್ಟರು.
ನಾಗರ ಪಂಚಮಿ ಅಂದರೆ ಕರಾವಳಿಯಲ್ಲಿ ಸಂಭ್ರಮದ ಹಬ್ಬ. ನಾಗಬನಗಳಿಗೆ ತೆರಳಿ ನಾಗರ ಕಲ್ಲುಗಳಿಗೆ ಹಾಲೆರೆಯುವಂತಹ ಮೂಲಕ ಭಕ್ತಿಯಿಂದ ಹಬ್ಬ ಆಚರಿಸಲಾಗುತ್ತೆ. ಆದರೆ ಹಬ್ಬದ ಹೆಸರಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿ ಪರಿಸರಕ್ಕೆ ಹಾನಿಯಾಗ್ತಿದೆ. ಹೀಗಾಗಿ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಆಚರಿಸೋಕೆ ಮಂಗಳೂರಿನಲ್ಲಿ ವಿನೂತನ ಅಭಿಯಾನ ಆರಂಭ ಆಗಿದೆ. ಜಪ್ಪುವಿನ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಅವೇಕ್ ಕುಡ್ಲ ಹೆಸರಲ್ಲಿ ವಿನೂತನ ಅಭಿಯಾನ ಆರಂಭಿಸಿದೆ. ನಾಗರ ಪಂಚಮಿ ದಿನ ಹಾಲು ತರೋಕೆ ಪ್ಲಾಸ್ಟಿಕ್ ಬಾಟಲ್ ಬದಲು ಸ್ಟೀಲ್ ಪಾತ್ರೆ ಬಳಸಿ, ಹಾಗೆ ಪೂಜಾ ಸಾಮಗ್ರಿ ತರೋಕೆ ಪ್ಲಾಸ್ಟಿಕ್ ಲಕೋಟೆ ಬದಲು ಬಟ್ಟೆ ಚೀಲ ಬಳಸಿ ಅಂತ ಅಭಿಯಾನ ಮಾಡ್ತಿದ್ದಾರೆ.